ಬಳ್ಳಾರಿಯಲ್ಲಿ ಭೀಕರ ಅಪಘಾತಕ್ಕೆ 4 ಬಲಿಯಾಗಿದ್ದಾರೆ. ಸಂಡೂರಿನ ಜಯಸಿಂಗಪುರ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಟಿಪ್ಪರ್ ಮತ್ತು ಕಾರ್ ನಡುವೆ ಡಿಕ್ಕಿ ಸಂಭವಿಸಿ 4 ದುರ್ಮರಣ ಆಗಿದೆ. 4 ಉಸಿರು ಚೆಲ್ಲಿದ್ದಾರೆ. ಸಂಡೂರಿನ ಜಯಸಿಂಗಪುರದ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್, ಟಿಪ್ಪರ್ ಮತ್ತು ಕಾರ್ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 2 ಮಹಿಳೆಯರು ಮತ್ತು 2 ಮಕ್ಕಳು. ಸ್ಥಳಕ್ಕೆ ಸಂಡೂರು ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪಘಾತದ ತೀವ್ರತೆಯನ್ನು ನೀವು ಗಮನಿಸ್ತಾ ಇದ್ರಿ. ಈ ಟಿಪ್ಪರ್ ಮತ್ತೊಂದು ಕಾರ್ನ ನಡುವೆ ಸಂಭವಿಸಿರುವಂತಹ ಅಪಘಾತ ಇದು. 2 ಮಹಿಳೆಯರು ಮತ್ತು 2 ಮಕ್ಕಳು ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. 4 ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಬಳ್ಳಾರಿಯ ಹೆದ್ದಾರಿಯೊಂದರಲ್ಲಿ ನಡೆದಿರುವಂತಹ ಘಟನೆ ಇದು. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನು ಅಪಘಾತಕ್ಕೆ ಕಾರಣ? ಜಿಟಿ ಮಳೆ ಆಗ್ತಾ ಇತ್ತಾ ಅಥವಾ ಯಾರು ಈ ಅಪಘಾತಕ್ಕೆ ಪ್ರಮುಖ ಕಾರಣ? ಏನೇನು ಅಪ್ಡೇಟ್ಸ್ ಇದೆ ಈ ಅಪಘಾತದ ಸಂಬಂಧಿತವಾಗಿ? ಗಣಿ ಜಿಲ್ಲೆ ಬಳ್ಳಾರಿಯ ಈ ಒಂದು ಮೈನಿಂಗ್ ಹಬ್ ಎಂದೇ ಕರೆಸಿಕೊಳ್ಳುವಂತಹ ಸಂಡೂರಿನಲ್ಲಿ ಇಂದು ಜವರಾಯನ ಅಟ್ಟಹಾಸ ಮೆರೆದಿದೆ ಎಂದು ಹೇಳಬಹುದು. ಮುಖ್ಯವಾಗಿ ಈ ಒಂದು ಜಯಸಿಂಗಪುರದ ಹತ್ರ ಈ ಒಂದು ಮೈನಿಂಗ್ ಲಾರಿ ಗುದ್ದಿದ ಪರಿಣಾಮ ಕಾರಲ್ಲಿರತಕ್ಕಂತಹ 4 ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿರುವುದರ ಜೊತೆಗೆ ಮತ್ತೋರ್ವನ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ. ಇದಕ್ಕೆಲ್ಲ ಕಾರಣ ವಿಪರೀತವಾದಂತ ಮಳೆ ಮತ್ತು ಸುಸಜ್ಜಿತವಾದಂತಹ ರಸ್ತೆಗಳಿಲ್ಲದೆ ಇರುವುದು. ಅದರ ಜೊತೆಯಲ್ಲಿ ಮತ್ತೊಂದು ಕಾರಣವೇನಪ್ಪಾ ಅಂದ್ರೆ ಇಲ್ಲಿ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು. ಅಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದ್ರು ಸಹ ಸಾಕಷ್ಟು ಸಾರ್ವಜನಿಕರು ಈ ಕುರಿತು ಮಾಹಿತಿಯನ್ನು ಹಂಚಿದ್ರು ಸಹ ರಸ್ತೆ ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದು ಮೊದಲನೇ ಅಂಶವಾಗಿ. ಮತ್ತೊಂದು ಅಂಶ, ಈ ಒಂದು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಮೀಟರ್ ಏನು ಸ್ಪೀಡೋಮೀಟರ್ಗಳ ಅಳವಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೈನಿಂಗ್ ಲಾರಿಗಳು ಬೃಹತ್ ಪ್ರಮಾಣದಲ್ಲಿ ಸಂಚರಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವುದಾದ್ರೆ ಈ ಒಂದು ಮೈನಿಂಗ್ ಲಾರಿಗಳ ಸಂಚಾರಕ್ಕೆ ಇಲ್ಲಿಗೆ ಮಿತಿ ಅನ್ನೋದೇ ಇಲ್ಲ. ಅವರು ಲೋಡ್ ಮಾಡಿಕೊಳ್ಳಬೇಕು ಎನ್ನುತ್ತಕ್ಕ ಒಂದೇ ಒಂದು ವಿಷಯವನ್ನು ಮನದಲ್ಲಿಟ್ಟುಕೊಂಡು ಅವರು ಹೇಗೆಂದರೆ ಹಾಗೆ ಗಾಡಿ ತಿರುಗಿಸುವುದರಿಂದ ಹಾಗೂ ಲೈಸೆನ್ಸ್ಗಳ ಕೊರತೆ ಇರುವವರೇ ಸಾಧಾರಣವಾಗಿ ಈ ಒಂದು ಲಾರಿ ಓನರ್ಗಳಾಗಿರುವುದರಿಂದ ಮತ್ತಷ್ಟು ಜಟಿಲವಾದಂತಹ ಸಮಸ್ಯೆ ಆಗಿದೆ ಎಂದು ಹೇಳ್ಬೋದು. ಇದೆಲ್ಲ ಕಾರಣದಿಂದಾಗಿ ಈ ರೀತಿಯ ಅಪಘಾತಗಳು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಸಂಡೂರು ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಡೆಯುತ್ತಿರುವುದು ಎಲ್ಲೋ ಒಂದು ಕಡೆ ಈ ಒಂದು ಜೀವನ್ ಮರಣದ ಹೋರಾಟ ಮತ್ತು ಆಗುವುದು ಮತ್ತು ಆಸ್ಪತ್ರೆ ಪಾಲಾಗುವುದು ಅಂಶ ಬೆಳಕಿಗೆ ಬಂದಿವೆ. ಅದರಲ್ಲಿ ಈ ಒಂದು 4 ಸತ್ತರೆ ಮತ್ತೋರ್ವನ ಪರಿಸ್ಥಿತಿ ಬಹಳಷ್ಟು ತೀವ್ರವಾಗಿರುವುದರಿಂದ ಅಲ್ಲಿಂದನೇ ಕೂಡಲೇ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರತಕ್ಕಂಥ ಅಂಶವು ಬೆಳಕಿಗೆ ಬಂದಿದೆ. ಪ್ರಣೋದ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.